right? There is a 1% chance, and sometimes that chance is good enough. But what matters is what you guys think about that 1%. It's RCB who qualify for the playoffs. It's a spectacular comeback. Are you willing to give absolutely everything that you have to make that 1 into 10 and then grow that 10 into 30 and eventually something magical might come out of it? ಮೇ 18, 2024 IPL ಮತ್ತು RCBಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ದಿನ. ಯಾಕೆ ಅಂದ್ರೆ ಸತತ ಸೋಲಿನ ಸುಳಿಯಲ್ಲಿ ಸಿಕ್ಕಿ ಜಯದ ಲಯವನ್ನು ಕಂಡುಕೊಂಡು ಪ್ಲೇ ಆಫ್ ನ ಬಾಗಿಲು ತೆರೆದ ದಿನ. ಅಂದು RCBಯ ಸೋಲಿನಲ್ಲಿ ನಗೆ ಚಟಾಕಿ ಹಾರಿಸಿ ಟ್ರೋಲ್ ಮಾಡಿ ಕಿಚಾಯಿಸಿದವರು ಇಂದು ಬಾಯಿ ಮೇಲೆ ಬೆರಳಿಟ್ಟು ಸುಮ್ಮನೆ ಕೂರುವಂತೆ ಮಾಡಿದೆ RCBಯ ಈ ಗೆಲುವು. ನಿರಂತರ ಪ್ರಯತ್ನ ಮತ್ತು ಅಚಲವಾದ ಆತ್ಮವಿಶ್ವಾಸ ಇದ್ದರೆ ಎಷ್ಟೇ ಕೆಳಮಟ್ಟದಲ್ಲಿದ್ದರೂ ಕೂಡ ಯಶಸ್ವಿ ಎಂಬ ಈರುಮುಖದ ಶಿಖರದ ತುದಿಗೆ ಹತ್ತಲಿಕ್ಕೆ ಸಾಧ್ಯ ಎಂದು RCBಯ ಈ ಕಂಬ್ಯಾಕ್ ಉದಾಹರಣೆ. ಅದರಂತೆ ಕುವೆಂಪು ಕೂಡ ಒಂದು ಮಾತು ಹೇಳ್ತಾರೆ, 100 ಸಾರಿ ಸೋತಿದ್ದರೇನಂತೆ 101 ಸಾರಿ ಬಿದ್ದಿದ್ದರೇನಂತೆ, ಸೋಲೆ ಗೆಲುವಿನ ಮೆಟ್ಟಿಲಲ್ಲವೇ ಬಿತ್ತರಲ್ಲವೇ ಮರಳಿ ಏಳುವುದು, ಬೀಳದಿದ್ದವನು ಎಂದು ಮೇಲೆದ್ದವನಲ್ಲ ಅಂತ. ಹಾಗೆ ಬಿದ್ದು ಎದ್ದು ಮೈಕೊಡವಿ ನಿಂತ RCBಯ ಪ್ಲೇ ಆಫ್ ಕಹಾನಿ ಈ ವಿಡಿಯೋದಲ್ಲಿ ನೋಡೋಣ. ಕ್ರಿಕೆಟ್ ಎಂದರೆ ಒಂದು ಟೀಮ್ನಲ್ಲಿರುವಂತಹ ಅಷ್ಟು ಜನರು ಆ ಆಟಕ್ಕೆ ಕೊಡುಗೆ ನೀಡಬೇಕು. ಟೀಮ್ ಅಂತ ಹೇಳುವಾಗ ಅದರ ಫುಲ್ ಫಾರ್ಮ್ ಈ ರೀತಿ ಹೇಳ್ಬೋದು, ಟುಗೆದರ್ ಈಚ್ ಅಚೀವ್ ಮೋರ್ ಅಂತ ಹೇಳಿ. ಈ ರೀತಿ CSK ವಿರುದ್ಧ ಪಂದ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಅದ್ಭುತ ಪ್ರದರ್ಶನ ನೀಡಿದರು. ಮೊನ್ನೆ ರಾತ್ರಿ ನಡೆದ CSK ಮತ್ತು RCB ಪಂದ್ಯ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಬೇರಿಕೊಂಡು ಟಿವಿ ಮೊಬೈಲ್ ಮುಂದೆ ಕೂರುವಂತೆ ಮಾಡಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಂತೂ ನೋಡಿದರಲ್ಲಿ ಕೆಂಪು ಬಾವುಟಗಳು ಹಾರಾಡುತ್ತಿದ್ದವು. ಸುಮಾರು 30,000ಕ್ಕಿಂತ ಹೆಚ್ಚು ಜನರು ಮತ್ತು ಜಿಯೋ ಟಿವಿಯಲ್ಲಿ ಮೇ 18 ರಾತ್ರಿ 11:45 ಸುಮಾರು ಬರೋಬ್ಬರಿ 50 ಕೋಟಿ ಜನ ಈ ಪಂದ್ಯ ವೀಕ್ಷಿಸಲು ಭೇಟಿ ನೀಡಿದರು. ಇದನ್ನು ತಿಳಿದ ಪಾಕಿಸ್ತಾನದ ಮಾಧ್ಯಮ ಕೂಡ ನಿಬ್ಬೆರಗಾಗಿತ್ತು. ಯಾಕಂದ್ರೆ ಪಾಕಿಸ್ತಾನದ ಜನಸಂಖ್ಯೆ ಕೇವಲ 24 ಕೋಟಿ ಮಾತ್ರ. ಇದು ನಮ್ಮ ದೇಶದ ಉತ್ತರ ಪ್ರದೇಶ ರಾಜ್ಯಕ್ಕಿಂತ ಕಡಿಮೆ. ಒಂದು ಪಂದ್ಯದ ವ್ಯೂವರ್ಶಿಪ್ ಒಂದು ದೇಶದ ಜನಸಂಖ್ಯೆಗಿಂತ ಹೆಚ್ಚಿದೆ ಅಂದ್ರೆ ಆ ಪಂದ್ಯ ಎಷ್ಟು ಪ್ರಾಮುಖ್ಯವಾಗಿರಬೇಕು ಅಂತ ಇಲ್ಲೇ ಗೊತ್ತಾಗುತ್ತೆ. ಭಾರತೀಯ ಕ್ರಿಕೆಟ್ ದಿಗ್ಗಜರು, ಕಮೆಂಟೇಟರ್ಗಳು, ಎಕ್ಸ್ಪರ್ಟ್ಸ್ಗಳು RCBಯ ಏಪ್ರಿಲ್ ತಿಂಗಳ ಪ್ರದರ್ಶನ ನೋಡಿ RCB ಪ್ಲೇ ಆಫ್ಗೆ ಹೋಗುವ ಅವಕಾಶ ಕೇವಲ 1-3% ಅಷ್ಟೇ ಅಂತ ಲೆಕ್ಕಾಚಾರ ಮಾಡಿ RCBಯ ಪ್ಲೇ ಆಫ್ ಕನಸಿಗೆ ತಿಲಾಂಜಲಿ ಇಡುವಂತೆ ಮಾತನಾಡಿದರು. ಆದರೆ ಅವರ ಲೆಕ್ಕಾಚಾರ ತಲೆ ಕೆಳಗಾಗುವಂತೆ ಮಾಡಿದ್ದು ಮಾತ್ರ RCBಯ ಕಳೆದ 7 ಪಂದ್ಯದ ಫಲಿತಾಂಶಗಳು. ತಮ್ಮ ಸೋಲಿನಿಂದ ರೋಸಿ ಹೋಗಿದ ಅಭಿಮಾನಿಗಳು ಕೂಡ RCBಯ ಪ್ರದರ್ಶನಕ್ಕೆ ಬೇಸರ ವ್ಯಕ್ತಪಡಿಸಿದ್ದರು. ಆದರೆ RCBಗೆ ಬೆಂಬಲ ನೀಡೋದು ಎಂದು ನಿಲ್ಲಿಸಲಿಲ್ಲ. ಸ್ವತಃ ವಿರಾಟ್ ಕೊಹ್ಲಿ ಅವರು ಹೇಳಿದ ಇದು RCBಯ ಹೊಸ ಅಧ್ಯಾಯ ಎಂಬ ಹೇಳಿಕೆ RCBಯ ಸೋಲಿನ ಬೆನ್ನಲ್ಲೇ ವ್ಯಾಪಕ ಟ್ರೋಲ್ಗೆ ಮತ್ತು ಟೀಕೆಗೆ ಗುರಿಯಾಯಿತು. ಆ ಹೇಳಿಕೆಗೆ ತೂಕ ಬಂದಿದ್ದು ಅಥವಾ ಮೌಲ್ಯ ಬಂದಿದ್ದು ಕಳೆದ 7 ಪಂದ್ಯದ ಫಲಿತಾಂಶದಿಂದ. ಇನ್ನು ಬೌಲಿಂಗ್ ವಿಭಾಗವಂತೂ ದುರ್ಬಲವಾಗಿದ್ದು SRH ತಂಡದವರು ಐತಿಹಾಸಿಕ 287 ರನ್ ಹೊಡೆದು RCB ಬೌಲರ್ಸ್ಗಳ ಆತ್ಮವಿಶ್ವಾಸ ನೆಲಕಚ್ಚುವಂತೆ ಮಾಡಿದ್ದರು. ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು RCBಯ ಅನ್ಬಾಕ್ಸ್ ಇವೆಂಟ್ಗೆ ಅವರನ್ನು ಮುಖ್ಯ ಅತಿಥಿಯನ್ನಾಗಿ ಕರೆದಿದ್ದೇ RCBಯ ಈ ಸರಣಿ ಸೋಲಿಗೆ ಕಾರಣವೆಂದು ಮಹಿಳಾ ಗೌರವಕ್ಕೆ ಧಕ್ಕೆ ತರುವಂತೆ ಮಾತನಾಡಿದ್ದ ಒಂದು ಗುಂಪು ಕೂಡ ಇತ್ತು. ಮೇ 3ರವರೆಗೆ ಪಾಯಿಂಟ್ಸ್ ಟೇಬಲ್ನ 10ನೇ ಸ್ಥಾನದಲ್ಲಿ ಬೇರು ಬಿಟ್ಟಿದ್ದ RCBಯು ನಂತರ ಘಟಾನುಘಟಿ ತಂಡಗಳಿಗೆ ಮಣ್ಣು ಮುಕ್ಕಿಸಿ ಆಡಿಕೊಂಡವರು, ಕಿಚಾಯಿಸಿದವರು, ಟ್ರೋಲ್ ಮಾಡಿದವರು, ಟೀಕಿಸಿದವರನ್ನು ಬಗ್ಗು ಬಡಿದು ಪ್ಲೇ ಆಫ್ಗೆ ರಾಯಲ್ ಆಗಿ ಎಂಟ್ರಿ ಕೊಟ್ಟ RCBಯ ಕಥೆ ರೋಚಕ. ಪಾಯಿಂಟ್ಸ್ ಟೇಬಲ್ನ ಕೊನೆಯ ಸ್ಥಾನದಲ್ಲಿ ಪಟ್ಟು ಬಿಡದೆ ಕೂರುವಂತೆ ಮಾಡಿದ್ದು RCBಯ ಬೌಲಿಂಗ್ ವಿಭಾಗ. ಆದರೆ ಏಪ್ರಿಲ್ 25 SRH ವಿರುದ್ಧ ನಡೆದ ಪಂದ್ಯದಲ್ಲಿ RCBಯ ಬೌಲಿಂಗ್ ಬಗ್ಗೆ ನಗೆ ಚಟಾಕಿ ಹಾರಿಸಿದವರು ಅಕ್ಷರಶಃ ಬಾಯಿ ಮೇಲೆ ಬೆರಳಿಡುವಂತೆ ಮಾಡಿದ್ದು. ಯಾಕಂದ್ರೆ ಅಂದು ಘಟಾನುಘಟಿ ಬ್ಯಾಟರ್ಗಳಾದ ಟ್ರಾವಿಸ್ ಹೆಡ್, ಮಾರ್ಕ್ರಮ್, ಕ್ಲಾಸನ್ ಇವರೆಲ್ಲರೂ ಒಂದಂಕಿ ರನ್ನಲ್ಲೇ ಔಟ್ ಆಗಿ ಪೆವಿಲಿಯನ್ನತ್ತ ಸಾಗಿದ್ದರು. RCBಯ ಯಶೋಗಾಥೆಯ ಪಯಣ ಶುರುವಾಗಿದ್ದು ಈ ಪಂದ್ಯದ ಫಲಿತಾಂಶದಿಂದ. ಪಂದ್ಯದಿಂದ ಹೆಚ್ಚಾದ ಆತ್ಮವಿಶ್ವಾಸ CSK ವಿರುದ್ಧ ಪಂದ್ಯದವರೆಗೆ ಮುಂದುವರಿದು ಕಡೆಗೆ ಪ್ಲೇ ಆಫ್ ನ ಬಾಗಿಲು ತೆರೆದು ಟಾಪ್ 4ರಲ್ಲಿ ಸೇರಿದೆ. ತನ್ನ ಅಗ್ರೆಸಿವ್ ಆಟದಿಂದ ಎದುರಾಳಿ ತಂಡದ ಆಟಗಾರರ ನಿದ್ದೆಗೆಡಿಸುವ RCB ಎನರ್ಜಿ ಬೂಸ್ಟ್ ಮಾಡುವಂತೆ ಮಾಡಿದ್ದು ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್. ಹೌದು, CSK ವಿರುದ್ಧ ನಡೆದ ಪಂದ್ಯದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ನಾಯಕ ಡುಪ್ಲೆಸಿಸ್ನ ಅರ್ಧಶತಕ, ಕೊಹ್ಲಿಯ ಮಿಂಚಿನ ಹಾಗೂ ರಜತ್ ಪಾಟಿದಾರ್ನ ವರ್ಣರಂಜಿತ ಬ್ಯಾಟಿಂಗ್ ಮತ್ತು ಕ್ಯಾಮರನ್ ಗ್ರೀನ್, ದಿನೇಶ್ ಕಾರ್ತಿಕ್, ಗ್ಲೆನ್ ಮ್ಯಾಕ್ಸ್ವೆಲ್ ಅಂತಹ ಆಟ 20 ಓವರ್ಗೆ ಬರೋಬ್ಬರಿ 218 ರನ್ ಕಲೆ ಹಾಕುವಂತೆ ಮಾಡಿದ್ದು. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬೇಕಾಗಿದ್ದು ಕೇವಲ 201 ರನ್. ಯಾಕಂದರೆ CSKಯ ನೆಟ್ ರನ್ ರೇಟ್ RCBಯ ನೆಟ್ ರನ್ ರೇಟ್ಗಿಂತ ಹೆಚ್ಚಾಗಿತ್ತು. ಅದೇ ಕಾರಣಕ್ಕೋಸ್ಕರ RCB 218 ಟಾರ್ಗೆಟ್ ನೀಡಿದ್ದರೂ ಕೂಡ CSK ಕ್ವಾಲಿಫೈ ಆಗಲು
ಕೇವಲ 201 ರನ್ ಅವಶ್ಯಕತೆ ಇತ್ತು. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಸಿಎಸ್ಕೆ ಟೀಮ್ ಮೊದಲ ಓವರ್ ಮಾಡಲು ಬಂದ ಗ್ಲೇನ್ ಮ್ಯಾಕ್ಸ್ವೆಲ್ಗೆ ನಾಯಕ ಋತುರಾಜ್ ಗಾಯಕ್ವಾಡ್ ವಿಕೆಟ್ ನೀಡಿ ಪೆವಿಲಿಯನ್ನತ್ತ ಸಾಗಿದರು. ಈ ರೀತಿ ಶುಭಾರಂಭ ಮಾಡಿದ ಆರ್ಸಿಬಿ ಪವರ್ ಪ್ಲೇನಲ್ಲೇ 2 ವಿಕೆಟ್ ತೆಗೆಯುವಲ್ಲಿ ಯಶಸ್ವಿಯಾಗಿತ್ತು. ನಂತರ ರಚಿನ್ ರವೀಂದ್ರ, ರಹಾನೆ, ಡೇರಿಯಲ್ ಮಿಚೆಲ್ ಇವರು ಬಿರುಸಿನ ಆಟ ಆಡೋದಕ್ಕೆ ಪ್ರಾರಂಭ ಮಾಡಿದರು. ಆದರೆ ಆರ್ಸಿಬಿ ಬೌಲಿಂಗ್ ವಿಭಾಗ ಇವರನ್ನು ಕಟ್ಟಿಹಾಕುವಲ್ಲಿ ಯಶಸ್ವಿಯಾಯಿತು. ಇಲ್ಲಿ ಆರ್ಸಿಬಿಯ ಫೀಲ್ಡಿಂಗ್ ಅನ್ನು ಮೆಚ್ಚಲೇಬೇಕು. ಯಾಕಂದ್ರೆ ಆರ್ಸಿಬಿ ಫೀಲ್ಡಿಂಗ್ ನಲ್ಲಿ 100% ಹೆಚ್ಚು ಪರಿಶ್ರಮ ಹಾಕಿ ಕ್ಯಾಚ್ಗಳು, ರನ್ಔಟ್ಗಳು ಈ ರೀತಿ ಆರ್ಸಿಬಿ ಗೆಲುವಿಗೆ ಇದು ಪ್ಲಸ್ ಪಾಯಿಂಟ್ ಆಗಿತ್ತು. ಅದರಲ್ಲಂತೂ ನಾಯಕ ಡೂಪ್ಲೆಸಿಸ್ ನ ಅಮೋಘ ಕ್ಯಾಚ್ ಅದ್ಭುತ. ಇನ್ನು ಅಸಲಿ ಆಟ ಶುರುವಾಗಿ 15ನೇ ಓವರ್ನಿಂದ. ಯಾಕಂದ್ರೆ 15ನೇ ಓವರ್ನಿಂದ ಜೊತೆಯಾದ ರವೀಂದ್ರ ಜಡೇಜಾ ಮತ್ತು ಮಹೇಂದ್ರ ಸಿಂಗ್ ಧೋನಿ ಇವರಿಬ್ಬರು ಆಟದ ಗತಿಯನ್ನು ಬದಲಾಯಿಸಬಲ್ಲಂತ ಚಾಣಾಕ್ಷ ಆಟಗಾರರು. ಇನ್ನು ಡೆತ್ ಓವರ್ನಲ್ಲಿ ಎಸ್ಜೆಆರ್ಗೆ ಬೌಲಿಂಗ್ ನೀಡಿದಾಗ ಎಷ್ಟೋ ಅಭಿಮಾನಿಗಳು ಪಂದ್ಯ ಸೋಲೋದು ಖಚಿತ ಅಂತ ಅಂದುಕೊಂಡಿದ್ದರು. ಯಾಕಂದ್ರೆ ಎಸ್ಜೆಆರ್ ಈಗಾಗಲೇ 3 ಓವರ್ನಲ್ಲಿ ಬರೋಬ್ಬರಿ 35 ರನ್ ನೀಡಿ ಬ್ಯಾಟರ್ಗಳ ಫೇವರಿಟ್ ಬೌಲರ್ ಆಗಿದ್ದರು. ಹಾಗೂ ಪ್ಲೇ ಆಫ್ ಕನಸು ಮುಗಿದ ಅಧ್ಯಾಯ ಎಂದು ಅಭಿಮಾನಿಗಳು ಅಂದುಕೊಂಡಿದ್ದರು. ಯಾಕಂದರೆ ಸ್ಟ್ರೈಕ್ ನಲ್ಲಿದ್ದದು MS ಧೋನಿ, ಕ್ರಿಕೆಟ್ ಜಗತ್ತಿನ ಲೆಜೆಂಡ್ ಆಟಗಾರ. ತನ್ನ ಬ್ಯಾಟಿಂಗ್ ನಿಂದ ಸೋಲಿನ ಪಂದ್ಯವನ್ನು ಗೆಲುವಿನ ದಡವನ್ನು ಸೇರಿಸುವ ಚಾಣಾಕ್ಷ ಆಟಗಾರ. ಬಾಲ್ಗೆ ಕ್ರೀಡಾಂಗಣದ ದಶದಿಕ್ಕು ತೋರಿಸುವ ಛಲವಾದಿ ಆಟಗಾರ. ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲು ಬೇಕಾಗಿದ್ದು ಕೇವಲ 17 ರನ್ ಮಾತ್ರ. 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದಂತ ಮಹೇಂದ್ರ ಸಿಂಗ್ ಧೋನಿ 19ನೇ ಓವರ್ನ ಮೊದಲ ಬಾಲ್ನಲ್ಲಿಯೇ 6 ಬಾರಿಸಿದ್ದರು. ಇಡೀ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೌನಕ್ಕೆ ಶರಣಾಗಿತ್ತು. ಯಾಕಂದ್ರೆ ಆರ್ಸಿಬಿಯ ಪ್ಲೇ ಆಫ್ ಗೆ ತಿಲಾಂಜಲಿ ಇಡುವ ಕಾರ್ಯ ಧೋನಿ ಶುರು ಮಾಡಿದ್ದರು. ನಂತರ ಎಸ್ಜೆಆರ್ ಹಾಕಿದ ಸ್ಲೋವರ್ ಬಾಲ್ಗೆ ಬ್ಯಾಟ್ ಬೀಸಿದ ಧೋನಿ ಫ್ಯಾಟ್ ಟಾಪ್ ಎಡ್ಜ್ ಆಗಿ ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ನಲ್ಲಿದ್ದ ಸ್ವಪ್ನಿಲ್ ಸಿಂಗ್ಗೆ ಕ್ಯಾಚ್ ನೀಡಿ ನೆಲಕ್ಕೆ ಬ್ಯಾಟ್ ಪಡೆದು ಪೆವಿಲಿಯನ್ನತ್ತ ಸಾಗಿದರು. ನಂತರ ಬಂದ ಶಾರ್ದೂಲ್ ಠಾಕೂರ್ 1 ಬಾಲ್ ಬೀಟ್ ಮಾಡಿಕೊಂಡರು. ನಂತರ 4ನೇ ಬಾಲ್ ಸಿಂಗಲ್ ತೆಗೆದುಕೊಂಡು ರವೀಂದ್ರ ಜಡೇಜಾಗೆ ಸ್ಟ್ರೈಕ್ ನೀಡಿದರು. ಕೇವಲ 2 ಬಾಲ್ಗೆ ಸಿಎಸ್ಕೆ ಕ್ವಾಲಿಫೈ ಆಗೋದಕ್ಕೆ 10 ರನ್ ಅವಶ್ಯಕತೆ ಇತ್ತು. ಆದರೆ ಎಸ್ಜೆಆರ್ ಮಾಡಿದ ಕೊನೆ 2 ಡಾಟ್ ಬಾಲ್ಗಳು ಆರ್ಸಿಬಿಯ ಪ್ಲೇ ಆಫ್ ಕನಸು ಜೀವಂತವಾಗಿರಿಸಿತು. ಈ ಪಂದ್ಯದ ಗೆಲುವಿನಿಂದ ನಾವು ಕಲಿತುಕೊಳ್ಳಬೇಕಾದ ಒಂದು ಪಾಠ ಏನಂದ್ರೆ, ಜೀವನದಲ್ಲಿ ಸೋಲು ಮತ್ತು ಅವಮಾನ ಕಲಿಸುವ ಪಾಠವನ್ನು ವಿಶ್ವದ ಬೇರಾವ ಶಿಕ್ಷಣ ಸಂಸ್ಥೆಗಳು ಕೂಡ ಕಲಿಸುವುದಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಆರ್ಸಿಬಿಯ ಕಂಬ್ಯಾಕ್ ಜರ್ನಿ. ಹೌದು, ಅಚಲವಾದ ಆತ್ಮವಿಶ್ವಾಸ, ಸತತ ಪರಿಶ್ರಮ ಇದ್ದರೆ ಗೆಲುವು ಕೂಡ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅನ್ನೋದಕ್ಕೆ ಆರ್ಸಿಬಿಯ ಈ ಕಂಬ್ಯಾಕ್ ಜರ್ನಿಯ ಸಾಕ್ಷಿ. ಈ ರೀತಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಆರ್ಸಿಬಿಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್. 2024 IPL ನ ಕಿರೀಟ ಆರ್ಸಿಬಿಯ ಪಾಲಾಗಲಿ, ಈ ಸಲ ಕಪ್ ನಮ್ಮದೇ ಅನ್ನುವ ಈ ಸ್ಲೋಗನ್ ಈ ಸಲ ಕಪ್ ನಮ್ಮದು ಅನ್ನುವಂತಾಗಲಿ ಎನ್ನುವುದೇ ನಮ್ಮೆಲ್ಲರ ಬಯಕೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ಇದೇ ಥರದ ಸುದ್ದಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಧನ್ಯವಾದಗಳು.